ಜ್ಞಾನೋಕ್ತಿಗಳು 14ನೇ ಅಧ್ಯಾಯ 26ನೆಯ ವಾಕ್ಯ. ಯೆಹೋವನಿಗೆ ಭಯಪಡುವುದರಿಂದ ಕೇವಲ ನಿರ್ಭಯ, ಅವನ ಮಕ್ಕಳಿಗೆ ಆಶ್ರಯವಿದ್ದೇ ಇರುವುದು. ಈ ವಾಕ್ಯದಲ್ಲಿ ಯೆಹೋವನಿಗೆ ಭಯಪಟ್ಟು ಜೀವಿಸುವುದರಿಂದ ಏನು ಲಾಭ ಎಂಬುದಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಸಾಧಾರಣವಾಗಿ ನೋಡುವಾಗ ಈ ಲೋಕದಲ್ಲಿ ಅನೇಕ ವಿಷಯಗಳ ಚಿಂತೆಗಳು ಕೆಲವೊಮ್ಮೆ ಭಯವಾಗಿ ಮಾರ್ಪಟ್ಟು ನಮ್ಮನ್ನು ಬಹಳವಾಗಿ ಪೀಡಿಸುತ್ತದೆ. ಜೀವಿತದ ಕುರಿತಾಗಿ, ನಾಳೆಯ ಕುರಿತಾಗಿ, ಆರ್ಥಿಕತೆಯ ಕುರಿತಾಗಿ, ಭವಿಷ್ಯತ್ ಕಾಲದ ಕುರಿತಾಗಿ, ಕೆಲಸದ ಕುರಿತಾಗಿ, ಅನೇಕ ವಿಷಯಗಳ ಕುರಿತಾಗಿ ಆತಂಕ, ಭಯ ಪ್ರತಿಯೊಬ್ಬ ವ್ಯಕ್ತಿಯನ್ನು ಕಾಡುತ್ತಲೇ ಇರುತ್ತದೆ. ಆದರೆ ದೇವರ ವಾಕ್ಯವು ಕೊಡುವಂತ ಆಲೋಚನೆಯಾದರೂ ಯೆಹೋವನಿಗೆ ಭಯಪಡುವುದರಿಂದ ಕೇವಲ ನಿರ್ಭಯ ಎಂಬುದಾಗಿ, ಅಂದರೆ ಲೋಕದಲ್ಲಿ ಭಯಗಳು ಇರಲಿ, ಆದರೆ ದೇವರಿಗೆ ನಾವು ಭಯಪಟ್ಟು ಪಾಪಗಳನ್ನು ತಳ್ಳಿಬಿಟ್ಟು ಲೋಕದ ಕಾರ್ಯಗಳನ್ನು ನಿರಾಕರಿಸಿಬಿಟ್ಟು ದೇವರಿಗೆ ಒಪ್ಪುವಂತ ಭಯಭಕ್ತಿಯಲ್ಲಿ ಜೀವಿಸುವುದಾದರೆ ಆ ಲೋಕದ ಭಯಗಳೆಲ್ಲವೂ ನೀಗಿ ನಮಗೆ ನಿರ್ಭಯ ಉಂಟಾಗುತ್ತದೆ. ನಿರ್ಭಯ ಅನ್ನುವಾಗ ಲೋಕದ ಯಾವುದೇ ಕಾರ್ಯಗಳ ವಿಷಯವಾಗಿ, ಯಾವುದೇ ಕೊರತೆಗಳ ವಿಷಯವಾಗಿ, ಭವಿಷ್ಯತ್ ಕಾಲದ ವಿಷಯವಾಗಿ ನಾವು ಚಿಂತಿಸಬೇಕಾಗಿಯೂ ಇಲ್ಲ. ಏನಾಗುತ್ತದೋ, ಹೇಗಾಗುತ್ತದೆ ಎಂಬುದಾಗಿ ಭಯಪಡಬೇಕಾಗಿಯೂ ಇಲ್ಲ. ಕಾರಣ ನಾವು ಭಯಪಟ್ಟು ನಡೆಯುತ್ತಾ ಇರುವಂಥದ್ದು ಸರ್ವಶಕ್ತನಾಗಿರುವಂಥ, ಸಕಲವನ್ನು ಸೃಷ್ಟಿ ಮಾಡಿದಂಥ ದೇವರಿಗೆ ಆಗಿರುವುದರಿಂದ ಆತನು ಯೆಹೋವ ಈರೆಯಾಗಿದ್ದು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ನಮ್ಮನ್ನು ಸುಖ ಸಮೃದ್ಧಿಯಲ್ಲಿಯೂ ಸಕಲ ಸಂಪೂರ್ಣತೆಯಲ್ಲಿಯೂ ತೃಪ್ತಿ ಪಡಿಸುವನು. ನಮ್ಮ ಜೀವಿತವನ್ನು ಮಾತ್ರವಲ್ಲ, ನಮ್ಮ ಮಕ್ಕಳ ಜೀವಿತ, ನಮ್ಮ ಸಂತತಿಯನ್ನು ಕೂಡ ಆತನು ಅದೇ ರೀತಿಯಾಗಿ ಆಶೀರ್ವದಿಸುವನು. ಅದನ್ನೇ ಈ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಅವನ ಮಕ್ಕಳಿಗೆ ಆಶ್ರಯವಿದ್ದೇ ಇರುವುದು ಎಂಬುದಾಗಿ. ಅಂದರೆ ಯೆಹೋವನಿಗೆ ಭಯಪಟ್ಟು ನಡೆಯುವುದರಿಂದ ಕೇವಲ ನಿರ್ಭಯ, ಅವನು ತನ್ನ ಜೀವಿತದ ಕುರಿತಾಗಿ ಆಗಲಿ, ಇಲ್ಲ ತನ್ನ ಮಕ್ಕಳ ಜೀವಿತದ ಕುರಿತಾಗಿ ಆಗಲಿ, ಇಂದಿನ ಕುರಿತಾಗಿ ಆಗಲಿ, ಇಲ್ಲ ಭವಿಷ್ಯತ್ ಕಾಲದ ಕುರಿತಾಗಿ ಆಗಲಿ, ಯಾವುದರ ಕುರಿತಾಗಿಯೂ ಚಿಂತಿಸಬೇಕಾಗಿಲ್ಲ, ಭಯಪಡಬೇಕಾಗಿಲ್ಲ. ಅವನಿಗೆಂದು ಯಾವಾಗಲೂ ದೇವರು ಕಾರ್ಯಗಳನ್ನು ಮಾಡಿ ಒದಗಿಸಿಕೊಟ್ಟು ಶ್ರೇಷ್ಠವಾಗಿಯೇ ಆಶೀರ್ವದಿಸಿ ಘನಪಡಿಸುತ್ತಾರೆ. ಆದ್ದರಿಂದ ಈ ದಿವಸಗಳಲ್ಲಿ ಲೋಕದ ಭಯ ನಿಮ್ಮನ್ನು ಆಳ್ವಿಕೆ ಮಾಡುತ್ತಾ ಇರುವುದಾದರೆ ಎಲ್ಲೋ ನೀವು ದೇವರ ಭಯದಿಂದ ಅಗಲಿ ಹೋಗಿದ್ದೀರಾ ಎಂಬುದನ್ನು ತಿಳಿದುಕೊಂಡು ದೇವರ ಭಯಭಕ್ತಿಗೆ ನಿಮ್ಮ ಜೀವಿತವನ್ನು ಸಮರ್ಪಿಸಿ ಇಹಲೋಕದ ಭಯಗಳು ತಾನಾಗಿಯೇ ನೀಗಿ ಹೋಗುವುದನ್ನು, ಕರ್ತನ ಆತ್ಮನ ನಿಯಂತ್ರಣವನ್ನು ನೀವು ಅನುಭವಿಸುವುದನ್ನು ಈ ದಿವಸ ಕಾಣುತ್ತೀರಾ. ಕರ್ತನಿಗೆ ಸಮರ್ಪಿಸಿದಂಥ ನಿಮ್ಮ ಜೀವಿತವು ಎಲ್ಲ ಬೇರೆ ಭಯಗಳನ್ನು ಜಯಿಸಿ ಮುಂದೆ ಸಾಗುತ್ತಾ ಜಯದ ಮೇಲೆ ಜಯವನ್ನ ಹೊಂದುತ್ತಾ ಆಶೀರ್ವಾದದಲ್ಲಿ ತೃಪ್ತಿಯನ್ನು ಅನುಭವಿಸಬಹುದಾಗಿದೆ. ಆ ರೀತಿಯಾಗಿ ಕರ್ತನಿಗೆ ಭಯಪಡುವುದರಿಂದ ಕೇವಲ ನಿರ್ಭಯ ನಮ್ಮ ಮಕ್ಕಳಿಗೂ ಭವಿಷ್ಯತ್ ಕಾಲಕ್ಕೂ ನಿಶ್ಚಯವಾಗಿ ಕರ್ತನು ಒದಗಿಸಿಕೊಟ್ಟು ಆಶೀರ್ವದಿಸುತ್ತಾನೆ ಎಂಬುದನ್ನು ತಿಳಿದು ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ನಿನ್ನ ವಾಕ್ಯದ ಮೂಲಕ ನೀನು ನಮಗೆ ಸ್ಪಷ್ಟವಾಗಿ ಆಲೋಚನೆಯನ್ನು ಕೊಟ್ಟಿದ್ದೀಯ. ಲೋಕದ ಭಯಗಳನ್ನು ಜಯಿಸಬೇಕಾದರೆ ಅಪ್ಪ ತಂದೆಯೇನೋ ನಿಮಗೆ ಭಯಪಟ್ಟು ಜೀವಿಸಬೇಕು. ನಿಮಗೆ ಭಯಪಡುವವರಿಗೆ ಕೇವಲ ನಿರ್ಭಯ, ಅವನ ಮಕ್ಕಳಿಗೆ ಆಶ್ರಯವಿದ್ದೇ ಇರುವುದು. ಅಪ್ಪ, ಈ ಲೋಕದ ಯಾವ ಭಯವೂ ಕೂಡ ನಮ್ಮನ್ನು ಜಯಿಸುವುದಕ್ಕಾಗದೇ ಇರುವಂತೆ, ನಮ್ಮಲ್ಲಿ ಕಳವಳವನ್ನು ಉಂಟು ಮಾಡುವುದಕ್ಕಾಗದೇ ಇರುವಂತೆ ನಿನ್ನಲ್ಲಿ ಭಯಭಕ್ತಿಯಿಂದ ನಡೆದುಕೊಳ್ಳುವುದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು. ವಿಶೇಷವಾಗಿ ಆಶೀರ್ವದಿಸು ಕರ್ತನೆ. ಈ ದಿವಸಗಳಲ್ಲಪ್ಪ ನಿನ್ನಿಂದ ಅಗಲಿ ಹೋದಂಥ ಜೀವಿತಗಳು ಪುನಃ ನಿನ್ನ ಕಡೆಗೆ ಬರುವಾಗ, ಪಾಪಗಳನ್ನು ಅರಿಕೆ ಮಾಡಿ ಕೃಪೆಯನ್ನು ಅಪೇಕ್ಷಿಸುವಾಗ ನಿನ್ನ ಕರ್ತನೆ ಅವರನ್ನು ಸ್ವೀಕರಿಸಿಕೊಂಡು ಅವರ ಪಾಪಗಳನ್ನು ಕ್ಷಮಿಸಿ ನಿನ್ನ ಮಮತೆಯನ್ನು ತೋರ್ಪಡಿಸಬೇಕೆಂದು ಪ್ರಾರ್ಥಿಸ್ತಾದನೆ. ವಿಶೇಷವಾಗಿ ಘನಪಡಿಸು ಕರ್ತನೆ. ನಿನ್ನ ಸಹಾಯದ ಹಸ್ತವನ್ನು ಚಾಚಿ ಜೀವಿತಗಳನ್ನು ಉದ್ಧರಿಸು
ಬಲಪಡಿಸು. ಎಲ್ಲ ತಡೆಗಳು ನೀಗಲಿ, ಅನಾರೋಗ್ಯಗಳು ನೀಗಿ ಹೋಗಲಿ. ಜೀವಿತಗಳಲ್ಲಿ ಆಶೀರ್ವಾದಗಳು, ಮೇಲುಗಳು ಉಂಟಾಗಲಪ್ಪ. ತಂದೆಯೇ, ನಿನಗೆ ಮಹಿಮೆ ರಾಜ, ನಿನಗೆ ಮಹಿಮೆ ಕರ್ತನೆ. ಜೀವಿತಗಳನ್ನು ಉದ್ಧರಿಸಿ ಆಶೀರ್ವದಿಸುವಂತ ದೇವರೇ, ನಿನ್ನ ಕರಗಳಲ್ಲಿ ಪ್ರತಿಯೊಬ್ಬೊಬ್ಬರನ್ನ ಸಮರ್ಪಿಸ್ತಾ ಇದ್ದಾನೆ. ನಿನ್ನ ಆರ್ತಿಗೆ ಮಾನಿಸುವಂತ ನಿನ್ನ ಕೃಪೆಗೋಸ್ಕರ, ಪ್ರೀತಿಗೋಸ್ಕರ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಹಿಮೆಯೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.